ಮುಖ್ಯಸ್ಥರು ಭೇಟಿಯಾಗಿದ್ದಾರೆ. ಏನಾದ್ರು ಟೈಮು ಎಷ್ಟು ಬೇಕು, ಏನಾದ್ರು ಡಿಸ್ಕಷನ್ ಆಗಿದೆ, ತ್ವರಿತಗತಿಯಲ್ಲಿ ಆಗಬೇಕು ಅಂತ ನೀವು ಹೇಳಿದ್ರಿ. ಅಲ್ಲ, ತ್ವರಿತಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದೇ ಆದಂತ ತೀರ್ಮಾನಗಳಿರ್ತವೆ. ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳಂಗಿಲ್ಲ, ನಾವು ಹೇಳಂಗಿಲ್ಲ. ಅದರಿಂದ ತನಿಖೆ ತ್ವರಿತವಾಗಿ ಆಗಲಿ ಅಂತ ಹೇಳಿ ಅಷ್ಟೇನೆ ಹೇಳ್ಬೋದು ನಾವು. ಧರ್ಮಸ್ಥಳದ ಎಲ್ಲಾ ಪ್ರಕರಣಗಳನ್ನು ಸೇರಿಸಿ ತನಿಖೆ ಮಾಡಬೇಕಂತ ಏನಾರ ಸೂಚನೆ ಇಲ್ಲ, ಅವ್ರಿಗೆ ಏನ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅದನ್ನ ಮಾಡ್ತಾರೆ ಅವರು. ಅದರಲ್ಲಿ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಶನ್ಸು ಅವರಿಗೆ ಸಿಗುವಂಗೆ ಏನಾದರೂ ಕಾಣದಿದ್ರೆ ಅದನ್ನ ಅವರು ಮಾಡ್ಕೊಳ್ತಾರೆ. ಅದನ್ನ ನಾವು ಯಾವ್ದು ಡೈರೆಕ್ಷನ್ಸ್ ಕೊಡೋದಿಲ್ಲ. ಸರ್, ಈಗ ನೀವು ಟರ್ಮ್ಸ್ ಆಫ್ ರೆಫರೆನ್ಸ್ ಹೇಳುವಾಗ್ಲೂ ಕೂಡ ಎಕ್ಸ್ಕ್ಲೂಡಿಂಗ್ ಸೌಜನ್ಯ ಕೇಸ್ ಅಂತ ಹೇಳಿದ್ರಿ. ತಾಯಿ ಒಂದು ದೂರು ಕೊಟ್ಟಿದ್ದಾರೆ, ಅದನ್ನ ಅವರು ಡಿಸೈಡ್ ಮಾಡ್ತಾರೆ. ಇಫ್ ದರ್ ಇಸ್ ಎ ಲಿಂಕ್ ಆರ್ ನೋ ಲಿಂಕ್, ದಟ್ ದೇ ವಿಲ್ ಡಿಸೈಡ್. ನಾವು ಹೇಳಕ್ ಬರೋದಿಲ್ಲ. ಇಲ್ಲ ಅದು ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಟೈಮ್ ಬೌಂಡ್ ಕೊಡಕ್ ಆಗದೇ ಇಲ್ಲ. ಯಾಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ. ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ. ಡೆಡ್ ಎಂಡ್ ಆಗ್ಬೇಕಲ್ಲ, ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇದ್ದಾರೆ. ಈ ನಡುವೆ ಈಗ ಇವತ್ತು ಜೆಡಿಎಸ್ ಅವರು ಹೋಗ್ತಿದ್ದಾರೆ, ನಾಳೆ ಜೆಡಿಎಸ್, ನಾಳಿದ್ದು ಬಿಜೆಪಿ, ಇದೆಲ್ಲ ಶುರುವಾಗ್ತಾ ಇದೆ. ಹಾಗಾಗಿ ಬೇಗ ಆದ್ರೆ ಒಂದು ಸತ್ಯಾಂಶ ಹೊರಗೆ ಬಂದು ಇವ್ರು ಯಾರು ಏನು ಮಾತಾಡ್ಲಿಕ್ಕೆ ಇದು ಹಿಂಗೆ ಆಗುತ್ತೆ, ಆಗ್ಬೇಕು, ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಕ್ ಬರೋಲ್ಲ. ಅಂತ ವಿಚಾರಗಳಲ್ಲ ಇದು. ಇನ್ವೆಸ್ಟಿಗೇಷನ್ಸು, ಯಾವುದೇ ಇನ್ವೆಸ್ಟಿಗೇಷನ್ ಆದ್ರೆ ನಾವು ಸಮಯ ನಿಗದಿ ಮಾಡಕ್ ಆಗೋದಿಲ್ಲ. ರಾಜಕಾರಣಕ್ಕೆ ತಿರ್ಕೊಳ್ತಾ ಇದೆಯಲ್ಲ ಸರ್, ಅದಕ್ಕೆ ಅಲ್ಲ ಏನಾರ ಇದ್ಕೊಳ್ಳಿ. ಆದ್ರೆ ನಾವು ಅವರಿಗೆ SIT ನವರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ನ ಅಂತ ಹೇಳಕ್ ಬರೋದಿಲ್ಲ. SIT ತನಿಖೆಗೂ ನೋಡಿ, ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ. ಅಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದೂ ತಕರಾರಿಲ್ಲ. SITಯನ್ನ ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಬೆಂಗಳೂರಿಗೆ ಗೊತ್ತಿಲ್ಲ, ಅವ್ರೇನು ಹೌದಾ ಅವ್ರು ಮಾಡ್ಕೊಳ್ತಾರೆ, ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಆರೋಪಿ ಆಶ್ರಯ ಕೊಟ್ಟಿರೋರ್ನ ಬಂಧಿಸಲಿಲ್ಲ ಈ ಪ್ರಕರಣದಲ್ಲಿ ಅಂತ ನೋಡ್ರಿ, ಇದೆಲ್ಲ ನಾನು ಹೇಳ್ದಂಗೆ, ನೀವು ಹೇಳ್ದಂಗೆ, ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ. ಅವ್ರದೇ ಆದಂತ ತನಿಖೆ ಪ್ರೊಸೀಜರ್ಸ್ ಇದೆ, ಅದನ್ನ ಮಾಡ್ಕೊಳ್ತಾರೆ. ಈಗ ಸ್ಯಾಂಪಲ್ಸ್ ಗಳೆಲ್ಲ ತಗೊಂಡ್ಬಂದು FSL ಕೊಟ್ಟಿದ್ದಾರೆ. ಅವರು ಮಾಡ್ಬೇಕಲ್ಲ, ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು. ಅದ್ರ ಮೇಲೆ ಬೇರೆ ಏನಿರುತ್ತೋ ಗೊತ್ತಿರಲ್ಲ. ಇದೆಲ್ಲ ನಾವು ಸ್ಪೆಕ್ಯುಲೇಟ್ ಮಾಡಕ್ ಬರೋದಿಲ್ಲ ಇಂಥ ಕೇಸ್ಗಳಲ್ಲಿ. ಇವತ್ತಿನ ಭೇಟಿ ನಾನು ಎಲ್ಲರೂ ಹೇಳಿದ್ದಕ್ಕೆಲ್ಲ ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗೋದಿಲ್ಲ. ದಯವಿಟ್ಟು ಕ್ಷಮಿಸಿ. ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಮಾಡಕ್ ಆಗೋದಿಲ್ಲ. ಎಲ್ಲ ಹೋಗಿದ್ವು. ಅಲ್ಲಿ ರಾಹುಲ್ ಗಾಂಧಿ ಅವರ ರ್ಯಾಲಿ ನಡೀತಾ ಇದೆ, ಅದಕ್ಕಾಗಿ ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿದ್ದು. ಒಂದು ಸಾಲಿಡಾರಿಟಿ ಅಷ್ಟೇ, ಬೇರೆ ಏನಿಲ್ಲ. ಶಿವಕುಮಾರ್ ಅವರು ಒಬ್ಬಂಟಿಯಾಗೋದ್ರು, ನೋಡಿ, DK ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು. ಅವ್ರದೇ ಆದಂತ ಗೌರವ, ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ. ಆಮೇಲೆ ಅವರು ಏನು ರಾಜಕಾರಣಕ್ಕೆ ಹೊಸಬ್ರ, ಅವರು ಸಮರ್ಥರಿದ್ದಾರೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ರಾಜಕೀಯದ ನಾಲೆಡ್ಜ್ ಇದೆ. ಅವರನ್ನ ಆ ರೀತಿ ಎಲ್ಲ ಐಸೋಲೇಷನ್ ಅದು ಇದು ಎಲ್ಲ ಮಾತಾಡೋದು ಸರಿ ಇಲ್ಲ. ನೋಡಿಯಪ್ಪ, ನಾನು ಹೇಳಿದ್ನಲ್ಲ, ಅವರೆಲ್ಲ ಯಾರ್ಯಾರು ಹೇಳಿದ್ದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಮಾಡ್ತೇವೆ. ಆಯ್ತು, ಬೇರೆ ಇನ್ನೇನಿಲ್ವಾ? ಥ್ಯಾಂಕ್ ಯು.